ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶುಭೋದಯ. ಇದು ಮಂಗಳವಾರದ ಒಂದು ಮಿನಿ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಒಳಗೆ ಬೆಳಗ್ಗೆದ್ದು ಒಂದು ಕಪ್ ಚಹಾ ತೊಗೊಂಡು ಮಸ್ತ್ ನೇಚರ್ ಒಳಗೆ ನಿಂತು ಚಹಾ ಕುಡಿದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಒಂದು ಕೈ ಮುಗಿದು ಒಂದು ಸ್ಪೆಷಲ್ ಆಗಿರೋ ರೆಸಿಪಿ ಮಾಡಾತ್ತೆ ನೋಡ್ರಿ. ಅದು ಏನಪ್ಪ ಅಂದ್ರೆ ಮತ್ತೇನಿಲ್ರಿ, ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಚಟ್ನಿ ಒಂದಿದ್ರೆ ಮುಗೀತು ನೋಡ್ರಿ. ಅನ್ನ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ಹಚ್ಕೊಂಡು ತಿನ್ಬೋದು. ಪಲ್ಯ ಸಾಂಬಾರಿನ ಅವಶ್ಯಕತೆ ಏನಿಲ್ಲ. ಮೊದಲು ಶೇಂಗಾ ತೊಗೊಂಡು ಹುರ್ಕೊಂಡು ಆಮೇಲೆ ಸೊಬ್ರ ಎಲ್ಲ ಸುಲಿದು ಅದನ್ನು ಒಂದು ಸ್ವಲ್ಪ ಊದಬೇಕು. ಇದಕ್ಕೆ ಮಿಕ್ಸಿ ಜಾರಿಗೆ ಶೇಂಗಾ, ಒಂದಿಷ್ಟು ಖಾರ, ಉಪ್ಪು, ಜೀರಿಗೆ ಮತ್ತೇನೈತ್ರಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಸುಲಿದು ಹಾಕ್ಕೋಬೇಕು. ಮತ್ತು ಒಂದಿಷ್ಟು ಕೊತ್ತಂಬರಿ ಇಷ್ಟಿದ್ರೆ ಸಾಕು ನೋಡ್ರಿ. ನಮ್ಮ ಮಸ್ತ್ ಶೇಂಗಾ ಚಟ್ನಿ ರೆಡಿನ ಆಗ್ತೈತಿ. ಎಲ್ಲ ಹಾಕಿ ಒಂದು ಸುತ್ತು ಮಿಕ್ಸಿ ಒಳಗೆ ಗಿರ್ರ ಅನ್ನಿಸ್ಬೇಕ್ರಿ. ಆಮೇಲೆ ಒಂದು ಚಮಚ ತೊಂದು ಗರ ಗರ ಒಂದು ಸ್ವಲ್ಪ ತಿರುಗಾಡಿ ಮತ್ತೊಮ್ಮೆ ಗಿರ್ರ ಅನ್ನಿಸ್ಬಿಟ್ರೆ ಮಸ್ತ್ ಶೇಂಗಾ ಚಟ್ನಿ ರೆಡಿ ಆಗೇ ಬಿಡುತ್ತೆ ನೋಡ್ರಿ. ಈ ಶೇಂಗಾ ಚಟ್ನಿ ಒಂದಿತ್ತಂದ್ರೆ ಸಾಕು. ಇದನ್ನು ತುಪ್ಪದ ಜೊತೆನೂ ತಿನ್ಬೋದು, ಮೊಸರಿನ ಜೊತೆನೂ ತಿನ್ಬೋದು. ಆಮೇಲೆ ನೀವು ದೋಸೆ ಗೀಸೆ ಮಾಡಿದ್ರೆ ಅದ್ರ ಮೇಲೂ ಉದುರಿಸ್ಬೋದು. ಯಾರು ಊರು ಬಿಟ್ಟು ದುಡ್ಯಾಕದು ಹೋಗಿರಿ ಮಸ್ತ್ ಹೆಂಗೆ ಒಂದಿಟ್ಟು ಶೇಂಗಾ ಚಟ್ನಿ ಮಾಡಿ ಇಟ್ಕೊಂಬಿಡ್ರಿ. ಡ್ಯೂಟಿಯಿಂದ ಬಂದ ತಕ್ಷಣ ಒಂದಿಷ್ಟು ಅನ್ನ ಮಾಡ್ಕೊಂಬಿಟ್ರೆ ಬಿಸಿ ಅನ್ನಕ್ಕೆ ಒಂದಿಟ್ಟು ಶೇಂಗಾ ಚಟ್ನಿ ಮ್ಯಾಗ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಿಗೆ ಇರ್ತೈತಿ. ಇದಾಗಿತ್ತು ನಮ್ಮ ಮಧ್ಯಾಹ್ನ ಊಟದ ಸಿಂಪಲ್ ಮೆನು. ಅನ್ನ, ಶೇಂಗಾ ಚಟ್ನಿ, ತುಪ್ಪ, ಚಪಾತಿ, ಒಂದು ಹೆಲ್ದಿಯಾಗಿರೋ ಬ್ರೋಕ್ಲಿ ಫ್ರೈ. ಮತ್ತು ಈ ವ್ಲಾಗ್ ಇಷ್ಟ ಆಗಿದ್ರಂದ್ರೆ ಲೈಕ್ ಮತ್ತು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣಂತ. ಬಾಯ್.